ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆಯ ಹೊತ್ತಿನಲ್ಲಿ ಪಿಂಚಣಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರಿದ್ದೀರಿ ಅವರೆಲ್ಲರ ಪರಿಷ್ಕರಣೆ ಮಾಡುವಂಥ ಕಾರ್ಯನೂ ಕೂಡ ಸರ್ಕಾರ ಸದ್ದಿಲ್ಲದೆ ಮಾಡ್ತಾ ಇದೆ. ಆಶ್ಚರ್ಯದ ಸಂಗತಿ ಅಂದರೆ ಇದರಲ್ಲಿ ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಪಿಂಚಣಿಯನ್ನು ತೆಗೆದುಕೊಳ್ತಿರೋರನ್ನ ಪರಿಷ್ಕರಣೆ ಮಾಡ್ತಾ ಇದೆ. ಅನರ್ಹರು ಯಾರಾದರೂ ಇದ್ದರೆ ಅವರನ್ನು ಹೊರಗಡೆ ಇಡುವಂಥ ಕಾರ್ಯನೂ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ 91,000 ಜನ ಅನರ್ಹರಿದ್ದಾರೆ, ಅವರನ್ನೆಲ್ಲರನ್ನು ಕೂಡ ಹೊರಗಡೆ ಇಡುವಂಥ ಕಾರ್ಯವನ್ನು ಈಗಾಗಲೇ ತಕ್ಷಣದಿಂದಲೇ ಜಾರಿ ಮಾಡುವಂಥ ಕಾರ್ಯನೂ ಕೂಡ ಕಂದಾಯ ಇಲಾಖೆ ಮಾಡ್ತಾ ಇದೆ. ಒಟ್ಟು ಹಾಗಾದರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅಂತ ನೋಡೋದಾದರೆ 83,11,493 ಜನ ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಅದು ವೃದ್ಧಾಪ್ಯ ವೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾಗಿ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೊಡ್ತಿರುವಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂಥೇಳಿ ಸರ್ಕಾರ ಕೊಡ್ತಿರುವಂಥ ಯೋಜನೆ ಇದು. ಕೇಂದ್ರ ಸರ್ಕಾರದ NPS ಯೋಜನೆ ಇದೆ ಪ್ರತ್ಯೇಕವಾಗಿ. ಬಟ್ ಎಸ್ಪೆಷಲಿ ಈ ಯೋಜನೆ ಕುರಿತಾಗಿ ಈ ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ 83,11,493ರಲ್ಲಿ ಪರಿಷ್ಕರಣೆ ಮಾಡಿದ ಸಂದರ್ಭದಲ್ಲಿ ನಿಮಗೆ ಶೇಕಡ ಒಂದು 30% ಅಂದರೆ 23,13,664 ಪಿಂಚಣಿದಾರರು ಏನು ತೆಗೆದುಕೊಳ್ತಾ ಇದ್ದಾರಲ್ಲ ಅವರೆಲ್ಲರ ಫಲಾನುಭವಿಗಳು ಸಂಶಯಾಸ್ಪದ ಅನ್ನೋ ರೀತಿಯಾದಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಪರಿಶೀಲನೆ ಮಾಡುವಂಥ ಕಾರ್ಯನೂ ಕೂಡ ಮಾಡಲಾಗ್ತಾ ಇದೆ. ಈಗ ಇದರಲ್ಲಿ 91,000 ಜನ 91,152 ಜನ ವಯಸ್ಸಿನ ನಕಲಿ ದಾಖಲೆ ನೀಡಿದವರು ಅನ್ನೋ ಮಾಹಿತಿ ದೃಢ ಆಗಿದೆ. ಆ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಇಡ್ತಿದ್ದಾರೆ. ಇನ್ನು ಮುಂದೆ ಅವರಿಗೆ ಪಿಂಚಣಿ ಸಿಗೋದಿಲ್ಲ. ಇನ್ನುಳಿದಂಥ 16,42,303 ಜನ ಏನಿದ್ದಾರೆ ದಾಖಲೆ ಸಲ್ಲಿಸಲು ವಿಫಲರಾಗಿದ್ದಾರೆ. ಸೊ ಇವರಿಗೆ ಇನ್ನೂ 30 ದಿನಗಳ ಕಾಲ ಅಂದರೆ 1 ತಿಂಗಳ ಕಾಲ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಂಬಂಧಪಟ್ಟಂಥ ಸ್ಥಳೀಯ ನೀವು ತಹಶೀಲ್ದಾರ್ ಕಚೇರಿಗೆ ನೀವು ದಾಖಲೆಗಳನ್ನು ಕೊಡ್ಬೋದು. ಯಾಕಂದರೆ ಭಾಳಷ್ಟು ಜನರದ್ದು ಏನಾಗಿರುತ್ತೆ, ತಪ್ಪು ಮಾಹಿತಿ ಕೊಟ್ಟಿರ್ತಾರೆ ಅಥವಾ ತಪ್ಪು ಗ್ರಹಿಕೆ ಆಗಿರುತ್ತೆ, ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳು ಕೂಡ ಆಗಿರ್ತವೆ. ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಎಸ್ಪೆಷಲಿ ವಯಸ್ಸು, ಏಜು ಮತ್ತು ಅದರ ರಿಲೇಟೆಡ್ ಆಗಿ ವಿಧವೇತನ ಆಗಿದ್ದರೆ ಅವರು ಯಜಮಾನರು ತೀರ್ಕೊಂಡಿರುವಂಥ ಡಾಕ್ಯುಮೆಂಟ್ಸು ಇವೆಲ್ಲವನ್ನು ಕೂಡ ಸರಿಯಾಗಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅಂಗವಿಕಲರ ಸಂಬಂಧಿಸಿದಂಥ ಏನು ಪಿಂಚಣಿ ಪಡಿತಾ ಇದ್ದರೆ ಅದರದ್ದೇನಿದೆ ಡೀಟೇಲ್ ಆಗಿ ಕರೆಕ್ಟಾಗಿ ಅಪ್ಡೇಟನ್ನು ಮಾಡಬೇಕಾಗುತ್ತೆ ದಾಖಲೆಗಳನ್ನು. ಈ ರೀತಿ ದಾಖಲೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 1 ತಿಂಗಳವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿರೋದು. ಸೊ 1 ತಿಂಗಳಲ್ಲಿ ನಿಮಗೇನಾದರೂ ಸಕ್ಸಸ್ ಆಯಿತು ಅಂದರೆ ಅದರ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಕೊಟ್ಟರೆ ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ನಿಮ್ಮ ಪಿಂಚಣಿ ಸೌಲಭ್ಯವನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳ ಇಲಾಖೆ ಕಟ್ಟುನಿಟ್ಟಿನ ನಿರ್ದೇಶನ ಕೂಡ ಮಾಡಿರೋದು. ಸಂಯೋಜನೆ ಅನ್ನುವಂಥ ಮೊಬೈಲ್ ಆ್ಯಪ್ ಮೂಲಕ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಅಲ್ಲಿರುವಂಥ ಗ್ರಾಮ ಸಹಾಯಕರು ಏನಿರ್ತಾರೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬಂದು ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡ್ತಾರೆ. ಫಲಾನುಭವಿ ಇವರೇನಾ, ಇವ್ರ ಮೊಬೈಲ್ ನಂಬರ್ ಇದೇನಾ, ಇವ್ರ ವಿಳಾಸ ಇದೇನಾ, ಮತ್ತು ವಯೋಮಿತಿ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಸರಿಯಾಗಿದೆಯಾ, ಇವುಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಈ ಮೂಲಕ ಬೆಂಗಳೂರು ನಗರ ಮಾತ್ರ ಅಲ್ಲ, ಗ್ರಾಮಗಳಲ್ಲೂ ಕೂಡ ಇದನ್ನು ಮಿಸ್ಯೂಸ್ ಮಾಡಿಕೊಳ್ಳೋರು, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಸರ್ಕಾರಿ ಯೋಜನೆಗಳನ್ನು ಪಿಂಚಣಿ ಹಣವನ್ನು ಲಪಟಾಯಿಸ್ತಿರೋರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಪರಿಷ್ಕರಣೆ ಮಾಡ್ತಿದ್ದೀವಿ ಅಂತೇಳಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಮಾಡ್ತಾ ಇರೋದು. ಈಗಾಗಲೇ 91,000 ಫಲಾನುಭವಿಗಳು ಯಾರ್ಯಾರಿದ್ದಾರಲ್ಲ ಅವರೆಲ್ಲರನ್ನು ಕೂಡ ಹೊರಗಡೆ ಇಡುವಂಥ ಕಾರ್ಯ ಮಾಡಲಾಗಿದೆ. 16 ಲಕ್ಷದಷ್ಟು ಯಾರಿದ್ದಾರೆ ಫಲಾನುಭವಿಗಳು ಅವ್ರಿಗೂ ಕೂಡ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂಥ ಕಾರ್ಯನೂ ಕೂಡ ಮಾಡಲಾಗ್ತಾ ಇದೆ. ಬಟ್ ಅವ್ರಿಗೆ 30 ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿದೆ. ಸಂಬಂಧಪಟ್ಟಂಥ ದಾಖಲೆಗಳೆಲ್ಲವನ್ನು ಕೂಡ ಕೊಟ್ಟು ಅವ್ರಿಗೆ ನೋಟಿಸ್ ಕೊಡಲಾಗ್ತಾ ಇದೆ, ಸೂಕ್ತ ತಿಳುವಳಿಕೆ ಪತ್ರನೂ ಕೂಡ. ಹೀಗೆ ಈ ಕಾರಣಕ್ಕಾಗಿ ನಿಮ್ಮನ್ನ ನಾವು ಹೊರಗಡೆ ಇಡುವಂಥ ಟೆಂಪ್ರವರಿಲಿ ಮಾತ್ರ ಹೊರಗಡೆ ಇಡುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ನಿಮ್ಮ ಅರ್ಹತಾ ದಾಖಲೆಗಳು ಯಾವ್ಯಾವ ಇದ್ದಾವೆ ಅವುಗಳನ್ನು 30 ದಿನದ ಒಳಗಾಗಿ ಕೊಡಬೇಕು. ನಿಗದಿತ ಅವಧಿಯಲ್ಲಿ ಫಲಾನುಭವಿಗಳು ಸಲ್ಲಿಸುವ ದಾಖಲೆಯನ್ನು ಪರಿಶೀಲಿಸಿ ಅದು ನಿಜವಾಗ್ಲೂ ಕೂಡ ಅರ್ಹರಾಗಿದ್ದರೆ ಅಂಥವ್ರನ್ನ ಪಿಂಚಣಿ ಸೌಲಭ್ಯವನ್ನು ತಕ್ಷಣವೇ ಮತ್ತೆ ಅವರಿಗೆ ಕೊಡುವಂಥ ಕಾರ್ಯನೂ ಕೂಡ ಮಾಡ್ತೀವಿ ಅಂಥೇಳಿ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ತಹಶೀಲ್ದಾರರಿಗೆ ಕೊಟ್ಟಿದ್ದಾರೆ. ಸೊ ಗ್ಯಾರಂಟಿ ಸ್ಕೀಮ್ಗಳು ಪರಿಷ್ಕರಣೆಯ ಹೊತ್ತಿನಲ್ಲೇ ಈಗ ಇದು ಕೂಡ ಆಗ್ತಾ ಇದೆ. ಭಾಳಷ್ಟು ಪಿಂಚಣಿ ಪಡಿತಿದ್ದಂಥವ್ರು ವಿಧವೇತನ, ಎಸ್ಪೆಷಲಿ ವಿಧವೇತನ
ಪಿಂಚಣಿ ಪಡ್ತಿದ್ದಂಥ ನಮಗೊಂದು 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲ್ ರೀಸನ್ ಯಾವುದು ಅಂಥೇಳಿ ನಿಮಗೆ ಈಗಾಗಲೇ ನೋಟಿಸ್ ಕೂಡ ಕೊಡುವಂಥ ಕಾರಣ ಕೂಡ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಅನ್ನುವಂಥ ಡೀಟೇಲು ಕೂಡ ಕೊಟ್ಟಿರ್ತಾರೆ. ಸೊ ಅದರ ಬೇಸ್ ಮೇಲೆ ನೀವು ನಿಜವಾಗ್ಲೂ ಕೂಡ ಅದು ನೀವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಿಲ್ಲ ಅನ್ನೋದಾದರೆ ಆ ಡಾಕ್ಯುಮೆಂಟ್ಸನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಮಾಡಿದ್ರೆ ಏನಿಲ್ಲ, ಒಂದು ನಿಮ್ಮ ವಿಳಾಸ, ನೀವು ವಯೋಮಿತಿ ಅಂದರೆ ಏಜ್, ಇವೆರಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸಂಬಂಧಪಟ್ಟಂಥ ದಾಖಲೆಗಳು ಏನು ಕೇಳ್ತಾರೆ, ಬೇಸಿಕ್ ದಾಖಲೆಗಳನ್ನು ಕೇಳೋದು. ಆ ದಾಖಲೆಗಳನ್ನು ಮತ್ತೊಂದು ಸರಿ ಪ್ರೊಡ್ಯೂಸ್ ಮಾಡಿದ್ರೆ ಮುಗ್ದೋಯ್ತು, ಏನು ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ಮ ಮತ್ತೆ ಪಿಂಚಣಿ ಮುಂದುವರಿಯುವಂಥ ಕಾರ್ಯ ಮಾಡುತ್ತಾರೆ ಸರ್ಕಾರ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.